ರವಿ ಬೆಳಗೆರೆ ಅವರ ಹೇಳಿ ಹೋಗೋ ಕಾರಣ. ಇದೇನಕ್ಕೆ ರಿವ್ಯೂ ಮಾಡಬೇಕು ಅನಿಸ್ತು ನನಗೆ ಅಂತ, ಅದರಲ್ಲಿ ಅವ್ರು ಬಳಸಿರೋ ಭಾಷೆ ತುಂಬ ಇಷ್ಟ ಆಯಿತು. ವರ್ಡಿಂಗ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೋಗಿರೋಂಥ ವರ್ಡಿಂಗ್ಸ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಎರಡಿದೆ, ಬಟ್ ಅದಷ್ಟೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸುಮಾರಿದೆ. ಊರ್ಮಿಳಾ ಅಂತ ಬರ್ತಾರೆ, ಹಿಮು ಅಂತ ಹೀರೋ ಆಗಿದ್ರು. ಪ್ರಾರ್ಥನಾ ಒಂದು ಕಡೆ ಆದರೆ ಊರ್ಮಿಳಾ ಆ್ಯಕ್ಚುಲಿ ಮೇನ್ ಹೀರೋಯಿನ್ ಆಗಿ ನನಗೆ ಕಣ್ಣಿಗೆ ಕಾಣಿಸ್ತಾಳೆ. ರಸೂಲ್ ಜಮಾದಾರ ಅಂತ ಇಡೀ ಹೀರೋನ ಕೊನೆ ತನಕನೂ ಜೊತೆಗಿದ್ಕೊಂಡು ಕಾಯ್ಕೊಂಡು ಹೋಗುವಂಥ ಪಾತ್ರ ಅದು. ಅಜ್ಜಯ್ಯ ಅಂತ, ನರಸಿಂಹಯ್ಯನವರು, ನಂದಕ್ಕ, ಈ ಥರ ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಫೈನಲ್ಲಿ ಬಂದು ಹೀರೋಯಿನ್ನು ಹೀರೋಗೆ ಮೋಸ ಮಾಡ್ತಾಳೆ ಅಂತ ಆಯಿತು. ಹೌದು, ಮೋಸ ಮಾಡ್ತಾಳೆ, ಬಟ್ ಅದ್ರ ಜೊತೆಗೆ ಅವ್ರು ಬೆಳೆದು ಬಂದಂಥ ರೀತಿ ನೀತಿಗಳು ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಥವಾ ಅವ್ರ ಎಜುಕೇಷನ್ ಹೇಗಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾರ್ಥನಾ ಅಂತೂ ಅವ್ರ ಮೆಚ್ಯೂರಿಟಿ ಲೆವೆಲೇ ಅಷ್ಟೇ, ಯಾಕೆಂದರೆ ಅವಳದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ಬಡತನದಿಂದ ಬಂದಿದ್ದಾಳೆ, ಅಷ್ಟೊಂದು ಎಜುಕೇಟೆಡ್ಸ್ ಮನೇಲಿ ಯಾರೂ ಇರಲ್ಲ. ಹಾಗಾಗಿ ಶ್ರೀಮಂತಿಗೆ ಕಂಡ ತಕ್ಷಣ ಆಬ್ವಿಯಸ್ಲಿ ಮನಸ್ಸು ನೆಗೆಯುತ್ತೆ, ಮತ್ತೆ ಅವ್ರು ಹೋಗ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಶ್ರೀಮಂತ ಜೀವನ ಹುಡ್ಕೊಂಡು ಹೋಗ್ತಾಳೆ. ಅವಳಿಗೆ ದೇವನೇ ಪರ್ಫೆಕ್ಟ್ ಅನ್ಸುತ್ತೆ, ಬಿಕಾಸ್ ಅವಳದು ಮನಸ್ಸು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ದೇವದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಹಂಗಾಗಿ ಅಂಥವ್ರಿಗೆ ಡಿಸರ್ವ್ಡ್, ಅಂಥವ್ರಿಗೆ ಸಾಕು. ಅವಳು ಹಿಮವಂತಿಗೆ ಸೂಟ್ ಆದಂಥ ಹುಡುಗಿ ಅಲ್ಲ ಅಂತ ನನಗನ್ನಿಸ್ತು. ಊರ್ಮಿಳಾ ಬಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಸ್ಟ್ರಾಂಗ್ ಆಗಿರುತ್ತೆ, ಎಜುಕೇಷನ್ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಇರುತ್ತೆ, ಮತ್ತು ಶ್ರೀಮಂತಿಕೆ ಇರುತ್ತೆ. ಹಾಗಾಗಿ ಅವಳ ಥಿಂಕಿಂಗ್ ಲೆವೆಲು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಚಿಕ್ಕದಕ್ಕೆಲ್ಲ ಆಸೆ ಪಡೋದಕ್ಕೆ ಆ ಮನಸ್ಸು ಒಪ್ಪಲ್ಲ ಅಥವಾ ಬೇಕಾಗಿಲ್ಲ, ಅದು ಸಿಲ್ಲಿ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಅವಳ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವಳು ಹಿಮವಂತಂಗೆ ಕೊನೆಗೆ ಉಳ್ಕೊಳ್ತಾಳೆ. ಅಂದರೆ ಹಿಮವಂತ ಎಷ್ಟು ಸ್ಟ್ರಾಂಗ್ ಆಗಿದ್ನೋ ಅಷ್ಟೇ ಸ್ಟ್ರಾಂಗ್ ಆಗಿ ಊರ್ಮಿಳಾ ಇರ್ತಾಳೆ. ಹಾಗಾಗಿ ಡಿಸರ್ವ್ಡ್ ಅನಿಸುತ್ತೆ. ಬಟ್ ಹಿಮವಂತಂಗೆ ಅಷ್ಟೊಂದು ಅವನಷ್ಟು ಪ್ರಾಮಾಣಿಕ ವ್ಯಕ್ತಿ ಅಥವಾ ಇಡೀ ಇದರಲ್ಲಿ ಯಾರೂ ಸಿಗಲ್ಲ. ಕೆಲವು ಮನುಷ್ಯರು ಎಷ್ಟು ಪ್ರಾಮಾಣಿಕವಾಗಿ ಪ್ರಾಂಪ್ಟ್ ಆಗಿ ಇನ್ನೋಸೆಂಟ್ ಆಗಿ ಅಷ್ಟೊಂದು ನಂಬಿಕೆ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಹಿಮವಂತ ಸಾಕ್ಷಿ ಆಗ್ತಾನೆ. ಬಟ್ ಓವರ್ ಆಲ್ ಸ್ಟೋರಿ ನಿಮಗೆ ಮತ್ತೆ 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 ಓದಬೇಕು ಅಂತ ಹೇಳ್ಕೊಂಡು ಹೋಗುತ್ತೆ. ಅದರಲ್ಲಿ ನರಸಿಂಹಯ್ಯನವ್ರ ಪಾತ್ರ ಜಾತಿ ಮೇಲೆ ತಗೊಂಡಿದ್ದಾರೆ. ಜ್ಯೋತಿ ಯಾವ ಜಾತಿಯ ಅಂತ ಹೇಳ್ತಾರೆ ಅಂತ ಅಂದರೆ ಒಬ್ಬ ಮನುಷ್ಯನಿಗೆ ಅವನ ಜಾತಿನ ಎತ್ತಿ ಹೇಳಿದಾಗ ಎಷ್ಟು ಹರ್ಟ್ ಆಗ್ಬೋದು ಅಂತ. ಜಾತಿಯಿಂದ ಒಬ್ಬ ಮನುಷ್ಯನ ಅಳಿಬಾರ್ದು, ಅವನ ಗುಣದಿಂದ ಅಳಿಬೇಕು ಅಂತ. ಅದು ಜಸ್ಟ್ ಒಂದು ಚಾಪ್ಟರ್ ಒಂದು ಪೇಜ್ ಬರುತ್ತೆ. ಆ ಪೇಜಲ್ಲಿ ಅನಿಸುತ್ತೆ, ಹೌದು, ಯಾವುದೇ ಮನುಷ್ಯನ ಜಾತಿಯಿಂದ ಅಳಿಬಾರ್ದು. ಅವನ ಜಾತಿಯಿಂದ ಯಾರು ಉನ್ನತ ಮಟ್ಟಕ್ಕೆ ಹೋಗಲ್ಲ ಅಥವಾ ಅವನ ಜಾತಿಯಿಂದ ಯಾರು ಕೀಳ್ ಮಟ್ಟಕ್ಕೆ ಬರಲ್ಲ, ಅವ್ರ ಗುಣದಿಂದ ಬರ್ತಾರೆ. ಅವ್ರು ಯಾವುದೇ ಜಾತಿ ಇದ್ರೂ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನ ಅಳಿಬೇಕು ಅಂತ ನರಸಿಂಹಯ್ಯನವ್ರ ಕ್ಯಾರೆಕ್ಟ್ರಿಂದ ಅನಿಸುತ್ತೆ. ಮತ್ತು ರಸೂಲ್ ಜಮಾದಾರ ಬಂದು ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ ಅದು ಇದು ಅಂತ ನಾವು ಅಂತೀವಿ. ಯಾರಿಗೆ ಯಾವಾಗ ಯಾರು ಸಾಥ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಮನುಷ್ಯರೇ, ಯಾವ ಧರ್ಮ ಅಂತ ನೋಡಬೇಡಿ. ನಿಮಗೆ ಯಾರು ಹತ್ರ ಆಗ್ತಾರೆ ಅಥವಾ ಯಾರಲ್ಲಿ ಒಳ್ಳೆತನ ಇದೆ ಅವ್ರನ್ನ ಜೊತೆಗೆ ಇಟ್ಕೊಂಡು ಹೋಗೋದಕ್ಕೆ ನೀವು ಯಾವುದೇ ಅನುಮಾನ ಇಲ್ದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿ ಅಥವಾ ನಂಬಿ ಅಂತ ಯಾವುದು ರಸೂಲ್ ಜಮಾದಾರ ಪಾತ್ರ ಹೇಳುತ್ತೆ. ಹಿಮವಂತ ಒಬ್ಬ ಮನುಷ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನನ್ನು ಬೇಕಾದ್ರೂ ಸಾಧಿಸಬಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ತಾನೆ. ಹಾಗಾಗಿ ಹೇಳಿ ಹೋಗೋ ಕಾರಣ ತುಂಬ ಇಷ್ಟ ಆಯಿತು ನನಗೆ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.